ಮೈನಿಂಗ್ ಅಟ್ಟಿ ಮೈನಿಂಗ್ ಕಂಪನಿಯವರು ಇವತ್ತು ದೇವದುರ್ಗದ ಶ್ಯಾನ್ ಮಾಫಿಯಾ ಕುರಿತು ಪತ್ರಿಕಾಗೋಷ್ಠಿ ಮಾಧ್ಯಮದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಇರುವಂತಹ ಕೊಳೂರು ಗ್ರಾಮದಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹ ಮಾಡಲಾಗಿದೆ. ಸುಮಾರು 15 ಕೋಟಿಗೂ ಹೆಚ್ಚು ಮರಳು ಸಂಗ್ರಹ ಮಾಡಲಾಗಿದ್ದು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇನ್ನು ಈ ಒಂದು ಅಕ್ರಮ ಮರಳುಗಾರಿಕೆ ಮಾಡುತ್ತಿರುವ ಬಗ್ಗೆ ದೂರು ನೀಡಿದರೂ ಕೂಡ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಒಂದಷ್ಟು ಮರಳನ್ನು ವಶಪಡಿಸಿಕೊಂಡಿದ್ದು ಬಿಟ್ಟರೆ ಇನ್ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದರೆ ಸುಮಾರು 15 ಕೋಟಿಗೂ ಹೆಚ್ಚಿನ ಒಂದು ಮರಳನ್ನು ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದು ಈ ಹಿಂದೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ಮರಳು ಸಮಿತಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈ ಒಂದು ಅಕ್ರಮಕ್ಕೆ ಬ್ರೇಕ್ ಹಾಕಬೇಕಾದಂತಹ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಎಂಬ ಒಂದು ಅಸಮಾಧಾನವನ್ನು ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ನಾಯಕ್ ಮತ್ತು ಅವರ ತಂಡ ಅಸಮಾಧಾನವನ್ನು ಹೊರಹಾಕಿದ್ದು ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಅವರನ್ನು ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಇದು ಅಕ್ರಮ ಆದಂತ ನಮ್ಗೆ ಕಂಡು ಬಂತು. ಅಕ್ರಮ ಆದಂತ ಹೆಂಗೆ ಕಂಡು ಬಂತಂದ್ರೆ ಆ ಸರ್ವೆ ನಂಬರ್ ಇರೋದು 36/1 ಅಂತ ಹೇಳ್ತಾರೆ. 36/1 ಯಾರು ಹೇಳ್ತಾರೆ? ಅಟ್ಟಿ ಕಂಪ್ನಿಯವರು ಹೇಳ್ತಾರೆ. ನಮ್ಮದು ಸರ್ವೆ ನಂಬರ್ 36/1 3 ಎಕರೆ ಇರೋದು. 3 ಎಕರೆ ಇರೋದು. ಉಳಿದಂತ ಏನು ಸ್ಟಾಕ್ ಯಾರ್ಡ್ ಅದಲ್ಲ, ಸ್ಟಾಕ್ ಮಾರಾದಲ್ಲ, ಅದು ನಮ್ದಲ್ಲ. DMG ಅವ್ರು ಗಮನಿಸ್ತಾ ಇದ್ವಿ. DMG ಅವರಿಗೆ ನಾವು ಇದು ಮಾಡಿ ವರದಿ ಕೊಟ್ಟಿವಿ. ಮತ್ತು ಇದ್ರ ಮುಂದುವರೆದು ಸಿಗೋ ಅಟ್ಟಿ ಕಂಪ್ನಿ ಸಿಗೋ ಪ್ರಕಾಶ್ ಅವ್ರಿಗೂ ಸಂಪರ್ಕ ಮಾಡಿದಾಗ ನಾನು ಈಗಾಗಲೇ ಕೂಡ ಸರ್ಕಾರಕ್ಕೆ ನಾವು ಈ ಸರೆಂಡರ್ ಮಾಡೋಕ್ಕೆ ನಾವು ಲೆಟರ್ ಬರ್ತೀವಿ ಅಂತ ಹೇಳಿದ್ರು. ಏನು ನಮ್ಮ ಬೇಡ ಮರಳು ಕಡಿಮೆ ಬೇಡ ತಿಳಿಸಿದ್ದು ಅಂತೇಳಿ ಸರೆಂಡರ್ ಮಾಡೋಕ್ಕೆ ನಾವು ಲೆಟರ್ ಬರ್ತೀವಿ ಅಂತ ಹೇಳಿದ್ರು. ಮುಂದುವರೆದು ನಾನು ಒಂದು ನಂಬರ್ ಕೊಡ್ತೀನಿ, ನಮ್ಮ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡಿರಿ. ಆ ಅಧಿಕಾರಿಗಳು ಎಲ್ಲ ಹೇಳ್ತಾರೆ ಅಂದಾಗ ಅಧಿಕಾರಿಗಳ ಸಂಪರ್ಕ ಮಾಡಿದಾಗ ಹೇಳಿದಾಗ ನಾನು ಈಗಾಗಲೇ ಎಲ್ಲ ನಡೆದಂಥದ್ದು ಈಗೇನು ನಮ್ಮ ಅಕ್ಕಪಕ್ಕದಾಗ ನಾದ ಮರಳು ಗಣಿಗಾರಿಕೆ ಅದು ನಮ್ದಲ್ಲ. ಎಲ್ಲಿ ನಿಂತು ಹೇಳಂದ್ರೆ ಹೇಳ್ತೀನಿ, ನಾನು ಖುದ್ದು ಬಂದು ಹೇಳಂದ್ರೆ ಹೇಳ್ತೀನಿ, ನಮ್ದಲ್ಲ ಅಂತ ಹೇಳ್ತಾರೆ. ಇವ್ರನ್ನ ಕೇಳಿದ್ರೆ ಅದು ಎಲ್ಲ ಇದಲ್ಲ ಅಂತ ಒಂದು ಕಾಟಾಚಾರಕ್ಕೆ ಬಂದು ಒಂದು 60 ಲಕ್ಷದಷ್ಟು ಬಂದು ಮೊನ್ನೆ ಪ್ರಕರಣ ದಾಖಲು ಮಾಡಿದೆ. ಅಲ್ಲಿ ಸುಮಾರು ಒಂದು 10-15 ಕೋಟಿಗೂ ಅಧಿಕ ಮೌಲ್ಯದ ಒಂದು ಮರಳು ಸಂಗ್ರಹ ಆದ. ವಿತ್ ನಾನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಆ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿ ಅದು ಯಾವುದು ಏನು ಅಂತೇಳಿ ಅದನ್ನೇ ಸ್ಪಷ್ಟಪಡಿಸಿ ಎಲ್ಲಿ ಗಣಿಗಾರಿಕೆ ಆದ ಅದೇನು 3 ಎಕರೆ ಆದಲ್ಲ, 3 ಎಕರೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ವೇಬ್ರಿಜ್ ಇಲ್ಲ, CC ಕ್ಯಾಮ್ರಾ ಇಲ್ಲ. ಅನಾಥರಜದಲ್ಲಿ ವೇಬ್ರಿಜ್ ಆದ, CC ಕ್ಯಾಮ್ರಾ ಅದ. ಮತ್ತು ಇದನ್ನು ಯಾರು ನೋಡ್ತಾರೆ ಅಂತ ಕೇಳಿದ್ರೆ ನಾನು ನೋಡೋದಿಲ್ಲ ಅಂತಾಳೆ. ಯಾರು ನೋಡ್ತಾರೆ? ನೀನು ನೋಡಿಲ್ಲ ಅಂದರೆ ನಾನು ನೋಡ್ತೆ? ಯಾರು ನೋಡ್ತಾರ? ನೀವು ಅಧಿಕಾರಿ ಆಗಿ ನಿನ್ನೆ ಅವೆಲ್ಲ ಅಟ್ಟಿ ಕಂಪ್ನಿಗೆ ಪೂರ್ತಿ ಬಿಟ್ಬಿಟ್ಟಿನಿ ನಾನು ಅಂತ. ನನಗೇನಿದ್ದಿಲ್ಲ. ಅವ್ರಂತಾರ ನಮ್ದೇನಿಲ್ಲ, ನಮ್ದೇನಾದ್ರು 3 ಎಕರೆ ನಮ್ದಂತ ಅವ್ರಂತಾರೆ. ಈಗ ನಂದೇನಿಲ್ಲ ಅಂತ. ಇದನ್ನು ಮುಂದುವರೆದು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೀನಿ, ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದೀನಿ. ನಿಮ್ಗೆ ಏನು ದಾಖಲೆ ಬೇಕು ಎಲ್ಲ ದಾಖಲೆ ಕೊಡ್ತೀನಿ. ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋಕ್ಕೆ ಯಾಕೆ ಮಿನಮೇಶ ಹೇಳಿಸ್ತೀವಿ? ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಇತ್ತೀಚೆಗೆ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ಮಾಡುವ ಹಂತದಲ್ಲಿ ಸಂವಾದದಲ್ಲಿ ತಾವು ಭಾಷಣ ಮಾಡುವ ವೇಳೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಹೇಳನವಾಗಿ ಮಾತನಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಇನ್ನು ಅಂಬೇಡ್ಕರ್ ಬದಲಿಗೆ ದೇವರನ್ನ ನಾಮಕರಣ ಮಾಡಬಹುದಿತ್ತು ಎಂದು ಹೇಳಿದರು. ಈ ಒಂದು ವಿಚಾರದಿಂದ ಅಂಬೇಡ್ಕರ್ ಅವರಿಗೆ ಅವಮಾನವಾಗಿದೆ. ಹಾಗಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಇರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಜಾಗೊಳಿಸಬೇಕು ಮತ್ತು ಸಂಪುಟ ದರ್ಜೆಯಿಂದ ಕೆಳಗಿಳಿಸಬೇಕು ಎಂದು ಒತ್ತಾಯಿಸಿ ಇಂದು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಪ್ರಗತಿಪರ ಒಕ್ಕೂಟಗಳ ಸಂಘಟನೆ ವತಿಯಿಂದ ಅಸಮಾಧಾನವನ್ನು ಹೊರಹಾಕಲಾಯಿತು. ತದನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಂಪುಟದಿಂದ ವಜಾಗೊಳಿಸಿ, ಸಂಪುಟದಿಂದ ವಜಾಗೊಳಿಸಿ. ನಾಚಿಕೆಗೇಡ ಬೀಜಕ್ಕೆ ಧಿಕ್ಕಾರ. ನರೇಂದ್ರ ಮೋದಿ ಆಡಳಿತ ಗುಂಡ. ನಾಚಿಕೆಗೇಡ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಸುಶಾಂತ್ ಅವರ ಸಾವಿದ್ವಿ
ಸಮಾಜದ ಅಧ್ಯಕ್ಷ ನಾನು, ಗೌರವ ಅಧ್ಯಕ್ಷ ನಾನು, ನನ್ನ ಹೆಸರು ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ 82ನೇ ವಸಂತೋತ್ಸವದ ಅಂಗವಾಗಿ 300 ಮುಕುಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ನಾಗನಗೌಡ ಅರವಿ ಅವರು ಹೇಳಿದರು. ಇನ್ನು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರಾಯಚೂರು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಡಿಸೆಂಬರ್ 29ರಂದು ಬೆಳಗ್ಗೆ 10:30ಕ್ಕೆ ಅಭಿನಂದನಾ ಗ್ರಂಥ ಲೋಕಾರ್ಪಣಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಇನ್ನು ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಸನ್ಮಾನ್ಯ NS ಬೋಸರಾಜ್ ಅವರು ಕೃತಿಯ ಬಿಡುಗಡೆ ಮಾಡ್ತಾರೆ. ಈ ಕೃತಿಯನ್ನು ಕುರಿತು ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಅಮರೇಶ್ ಜಾರಕಿಹೊಳಿ ಅವರು ಕೃತಿ ಪರಿಚಯ ಮಾಡ್ತಾರೆ. ಮಾಜಿ ಶಾಸಕ ಮುನ್ನೂರು ಕಾಪು ಸಮಾಜದ ಹಿರಿಯರಾದ ಎ ಪಾಪರೆಡ್ಡಿ ಅವರ 82ನೇ ವಸಂತೋತ್ಸವಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಎ ಪಾಪರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ವತಿಯಿಂದ ಸನ್ಮಾನ್ಯ ಶ್ರೀ ಬೆಲ್ಲಂ ನರಸಿರೆಡ್ಡಿ ಅವರು ವಹಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರಮುಖರಾದಂಥ ಮುಖ್ಯ ಅತಿಥಿಗಳಾಗಿ ರಾಯಚೂರಿನ ಸಂಸದರಾದಂಥ ಶ್ರೀ ಕುಮಾರ್ ನಾಯಕ್ ಅವರು ಮತ್ತು ರಾಯಚೂರಿನ ಶಾಸಕರಾದ ಶ್ರೀ ಶಿವರಾಜ್ ಪಾಟೀಲ್ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಎ ವಸಂತ್ ಕುಮಾರ್ ಅವರು ಹಾಗೂ ಮಾಜಿ ಸಚಿವರಾದಂಥ ಶ್ರೀ ಸನ್ಮಾನ್ಯ MS ಪಾಟೀಲ್ ಅವರು ಮತ್ತು ಮಾಜಿ ನಗರಸಭೆ ಅಧ್ಯಕ್ಷರು ಮತ್ತು TSSನ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ಸುಖಾಣಿಯವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ N ಶಂಕರಪ್ಪನವರು, ಮಾಜಿ ಶಾಸಕರಾದ ರಾಯಚೂರಿನ ಶ್ರೀ ಸೈಯದ್ ಯಾಸೀನ್ರವರು ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ಇನ್ನೂ ಅನೇಕ ಕ್ಷೇತ್ರದಿಂದ ಬಂದಂಥ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಮಾಜಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಮಾರಪ್ಪಟ್ಟರು, AMS ಸಂಸ್ಥೆ ಅಧ್ಯಕ್ಷರು ಶ್ರೀ ಗದಾರ್ ಭಟ್ರಪ್ಪನವರು, TMCM ಅಧ್ಯಕ್ಷರಾದ ಜಯೇಂದ್ರ ಪತಂಗಿಯವರು, ಮಾಜಿ FNS ಅಧ್ಯಕ್ಷರು K ಶಾಂತಪ್ಪನವರು, ಸಾಹಿತಿಗಳು ಮತ್ತು ಶ್ರೀಡಂ ತಳಗಡೆಯವರ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರವರು, ಮಾಜಿ ಸದಸ್ಯರಾದ ಶ್ರೀ ಶಿವಮೂರ್ತಿ ಅವರು, ಶ್ರೀ ಜಯಣ್ಣನವರು, ಮತ್ತು ಉದ್ಯಮಿಗಳಾದ ಶ್ರೀ ಅನ್ವರ್ ಶೇಟ್ರವರು, KPSC ಮಾಜಿ ಸದಸ್ಯರಾದಂಥ ಶ್ರೀಕಾಂತ್ ಗುತ್ತಿರವರು, ಪುರಸಭೆ ಲಿಂಗಸೂರು ಅಧ್ಯಕ್ಷರಾದಂಥ ಬಾಬುರೆಡ್ಡಿಯವರು, ಮುನ್ನೂರು ಕಾಪ್ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಮೂರ್ತಿಯವರು, ಮುನ್ನೂರು ಕಾಪ್ ಸಮಾಜದ ಗದ್ವಾಲ್ನ ಅಧ್ಯಕ್ಷರಾದಂಥ ವೇಣುಗೋಪಾಲ್ರವರು, ಮುನ್ನೂರು ಕಾಪ್ ಸಮಾಜ ಕಲಬುರಗಿ ಜಿಲ್ಲಾದ ವಾಸುದೇವ ಪಾಟೀಲ್ರವರು, ರಾಯಚೂರು ನಗರಕ್ಕೆ ಇಂದು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯ ಅಧ್ಯಕ್ಷ ಸಿ ನಂಜಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿ BR ಪ್ರಕಾಶ್ ಅವರು ಭೇಟಿ ನೀಡಿದ್ದರು. ಈ ವೇಳೆ ರಾಯಚೂರು ನಗರದ ವಾರ್ಡ್ ನಂಬರ್ 23ರಲ್ಲಿ ಇರುವಂತಹ ಒಂದು ಧೋಬಿಘಾಟನ್ನು ವೀಕ್ಷಣೆಯನ್ನು ನಡೆಸಿದರು. ಈ ವೇಳೆ ರಾಯಚೂರು ಜಿಲ್ಲಾ ಮಡಿವಾಳ ಲ್ಯಾಂಡ್ರಿ ಧೋಬಿಘಾಟ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಈ ಒಂದು ಧೋಬಿಘಾಟ್ನಲ್ಲಿ ಇರುವಂತಹ ಒಂದು ನಗರದ ವಾರ್ಡ್ ನಂಬರ್ 35ರ ಇಸ್ತ್ರಿ ಅಂಗಡಿಗಳು ಸುಮಾರು 150 ಅಂಗಡಿಗಳು ಇರುತ್ತವೆ ಮತ್ತು ಮನೆಗಳಲ್ಲಿ ಇಸ್ತ್ರಿ ಮಾಡುವವರು ಸುಮಾರು 100ಕ್ಕೂ ಹೆಚ್ಚು ಜನ ಮಹಿಳೆಯರಿದ್ದಾರೆ. ಇದರಲ್ಲಿ ಆರ್ಥಿಕವಾಗಿ ಹಿಂದುಳಿದು ಬಡವರಾಗಿದ್ದಾರೆ. ಹಾಗಾಗಿ ರಾಜ್ಯ ಮಡಿವಾಳ ಸಂಘದಿಂದ ಇಸ್ತ್ರಿ ಪೆಟ್ಟಿಗೆಯನ್ನು ಕೊಡಬೇಕು ಎಂದು ವಿನಂತಿಸಿಕೊಂಡರು. ಈ ವೇಳೆ ಈ ಒಂದು ಧೋಬಿಘಾಟ್ ಅಭಿವೃದ್ಧಿಗಾಗಿ ಸಚಿವರೊಂದಿಗೆ ಮಾತನಾಡಿ ಅನುದಾನವನ್ನು ತರುವಂತೆ ಮನವಿ ಮಾಡಿದರು. ಈ ವೇಳೆ ರಾಜ್ಯಾಧ್ಯಕ್ಷರು ಮಾತನಾಡಿ, ಈ ಒಂದು ಧೋಬಿಘಾಟ್ನ ದುಸ್ಥಿತಿಯನ್ನು ನಾನು ನೋಡಿದ್ದೇನೆ. ಮುಂದಿನ ದಿನಗಳಲ್ಲಿ ಸುಮಾರು 50 ಲಕ್ಷ ಅನುದಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾತನಾಡಿ ಸ್ಯಾಂಕ್ಷನ್ ಮಾಡಿಸುವ ಮೂಲಕ ಈ ಒಂದು ಧೋಬಿಘಾಟನ್ನು ಅಭಿವೃದ್ಧಿ ಮಾಡಲಾಗುತ್ತದೆ. ತದನಂತರ ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಒಂದು ಧೋಬಿಘಾಟನ್ನು ಉದ್ಘಾಟನೆ ಮಾಡಲಾಗುವುದು ಎಂಬ ಭರವಸೆಯನ್ನು ನೀಡಿದರು. ಅಲ್ಲ, ಯಾರಿಗೆಲ್ಲ ನಾವು ತೊಂದರೆ ಮಾಡೋಕ್ಕಾಗಲ್ಲ. ಯಾರಿಗೆ ಬಿಟ್ಕೊಂಡು
ರಾಯಚೂರು ನಗರದ ಶ್ರೀ ರತ್ನಗಿರಿ ಬೆಟ್ಟ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಮಂಡಲೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿತು. ಇನ್ನು ಶ್ರೀ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ ಮಹಾಮಂಡಲೋತ್ಸವ ಸಂಪ್ರೋಕ್ಷಣ ಹೋಮ, ಪಂಚಾಮೃತ ಪೂರ್ವಕ ಮಹಾಭಿಷೇಕ ಸೇರಿದಂತೆ ಪಲ್ಲಕ್ಕಿ ಸೇವೆ, ವಿವಿಧ ಪೂಜೆಗಳು ಯಶಸ್ವಿಯಾಗಿ ಜರುಗಿತು. ಪೂಜೆಯ ನಂತರ ಸಾಯಂಕಾಲ 4 ಗಂಟೆಯಿಂದ ಅಯ್ಯಪ್ಪ ಸ್ವಾಮಿಯ ಮಂಡಲ ಉತ್ಸವ ಅಂಗವಾಗಿ ಚಂಡಿ ಮೇಳ ವಾದ್ಯಗಳೊಂದಿಗೆ ಮೆರವಣಿಗೆಯನ್ನು ಕೂಡ ಮಾಡಲಾಯಿತು. ಈ ಒಂದು ಉತ್ಸವವು ಶ್ರೀ ದತ್ತಾತ್ರೇಯ ದೇವಸ್ಥಾನದಿಂದ ಪ್ರಾರಂಭವಾಗಿ ಬಾಲಮಾರಮ್ಮ ದೇವಸ್ಥಾನ, ಶ್ರೀ ರಾಘವೇಂದ್ರ ದೇವಸ್ಥಾನ, ವಾಸುವಿನಗರ ಹಾಗೂ ಜೋಡು ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ ವೀರ್ ಸಾವರ್ಕರ್ ವೃತ್ತದ ಬಳಿ ಬಂದು ಶ್ರೀ ರತ್ನಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ತಲುಪುವ ಮೂಲಕ ಮಹಾಮಂಗಳಾರತಿಯೊಂದಿಗೆ ಈ ಒಂದು ಮೆರವಣಿಗೆ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಮಂಗಲ ಹಾಡಲಾಯಿತು. ಈ ವೇಳೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾದರು. ಹಾಗೂ ಇತರ ಆರೋಪಗಳನ್ನು ಕೂಡಲೇ ಬಂಧಿಸಬೇಕೆಂದು ಕರ್ನಾಟಕ ರೈತ ಸಂಘ ಈ ಪತ್ರಿಕಾಗೋಷ್ಠಿಯ ಮೂಲಕ ಸದಸ್ಯತೆ ಇದ್ದರೆ ಜನವರಿ 10ನೇ ತಾರೀಕು 2025ರಂದು ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಸರ್ಕಾರವನ್ನು. ರಾಯಚೂರು ಜಿಲ್ಲೆಯ RDCC ಬ್ಯಾಂಕ್ನಲ್ಲಿ ಹಗಲು ದರೋಡೆ ಮಾಡಲಾಗುತ್ತಿದ್ದು, ಇದರ ರೂವಾರಿಗಳಾದ ವಿಶ್ವನಾಥ್ ಪಾಟೀಲ್ರನ್ನು ಬಂಧಿಸಬೇಕು ಹಾಗೂ ಅವರ ಅಧ್ಯಕ್ಷತೆ ಇರುವಂತಹ ಪದವಿಯನ್ನು ಪದಚ್ಯುತಿಗೊಳಿಸಬೇಕು ಎಂದು ಕರ್ನಾಟಕ ರೈತ ಸಂಘ AIKKS ಅಧ್ಯಕ್ಷರಾದ ಮಲ್ಲಯ್ಯ ಕಟ್ಟಿಮನಿ ಆಗ್ರಹಿಸಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಅಧಿಕಾರಿಯನ್ನೇ ಕಾರ್ಯಾಲಯದಲ್ಲಿ ಇಲ್ಲದಂತೆ ಮಾಡಿ, ಗ್ರಾಹಕ ಮತದಾರರಿಗೆ ತಿಳಿಯದಂತೆ ತೋರಣದೆನ್ನಿ ಕೃಷಿ ಸಹಕಾರ ವ್ಯವಸಾಯ ಸಂಘದ ಚುನಾವಣೆಯನ್ನು ಮುಗಿಸಿ ವಿಶ್ವನಾಥ್ ಪಾಟೀಲ್ ಮತ್ತು ತಂಡ ಅವಿರೋಧವಾಗಿ ಆಯ್ಕೆ ಆಗುವುದರ ಮೂಲಕ ಮತ್ತೊಂದು ಅಕ್ರಮ ಎಸಗಿದ್ದಾರೆ. ಇನ್ನು ವಿಶ್ವನಾಥ್ ಪಾಟೀಲ್ ನಿರ್ದೇಶಕ ಮಂಡಳಿ ಅಧ್ಯಕ್ಷನಿಗೆ RDCC ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಕ ಮಾಡಿಕೊಳ್ಳುವ ಅಧಿಕಾರವಿಲ್ಲದಿದ್ದರೂ ತನ್ನ ಕುಲಸ್ಥ, ಆಪ್ತ ಮತ್ತು ನಿವೃತ್ತ ಅಧಿಕಾರಿ IN ಗಿರೆಡ್ಡಿ ಇವರನ್ನು 9 ತಿಂಗಳ ಅವಧಿಗೆ ನೇಮಕ ಮಾಡಿಕೊಂಡಿರುತ್ತಾನೆ. ಈ 9 ತಿಂಗಳ ಅವಧಿಯಲ್ಲಿ IS ಗಿರೆಡ್ಡಿ ಹಾಗೂ ವಿಶ್ವನಾಥ್ ಪಾಟೀಲ್ ಸೇರಿ 100 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಕಾನೂನು ಬಾಹಿರ ಕ್ರಮ ಜರುಗಿಸಿ ಅವರಿಂದ 16 ಲಕ್ಷ ಲೂಟಿ ವಸೂಲಿ ಮಾಡಿರುತ್ತಾರೆ. ಸಹಕಾರ ಇಲಾಖೆಯು ರಾಯಚೂರು RDCC CEO ಹುದ್ದೆಯನ್ನು ಖಾಲಿ ಎಂದು ತೋರಿಸಿದರೆ ವಿಶ್ವನಾಥ್ ರೆಡ್ಡಿ ಅಕ್ರಮವಾಗಿ IS ರೆಡ್ಡಿಯನ್ನು ನೇಮಕ ಮಾಡಿ ಗುರುತರ ಅಪರಾಧವನ್ನೆಸಗಿದ್ದಾನೆ. ಇದರಿಂದ ಈ ಸಂಸ್ಥೆಗೆ ಭಾರಿ ನಷ್ಟವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹಣ ಕೊಟ್ಟು ಖರೀದಿಸಿದ ಆಸ್ತಿಯನ್ನು ಇದೇ ವಿಶ್ವನಾಥ್ ರೆಡ್ಡಿ ತನ್ನ ಹೆಸರಿನಲ್ಲಿ ನೋಂದಣಿ ಮಾಡಿಸಿಕೊಂಡು ತನ್ನ ಸ್ವಂತ ಆಸ್ತಿಯನ್ನಾಗಿ ವರ್ಗಾವಣೆ ಮಾಡಿಸಿಕೊಂಡಿರುತ್ತಾರೆ. ತೋರಣದಿನ್ನಿ ರೈತರ ಸಹಕಾರ ಸಂಘದ ಕಾರ್ಯಾಲಯದ ಹೆಸರಲ್ಲಿ ಈ ಅವ್ಯವಹಾರ ನಡೆದಿದೆ. ಶ್ರೀಮತಿ ಶಂಕರಮ್ಮ ಕಂಡ ಶಿವರಾಯ ಎಂಬುವರಿಂದ ಸರ್ವೆ ನಂಬರ್ 133/18 ಗುಂಟೆ ಜಮೀನು ನೋಂದಣಿ ಸಂಖ್ಯೆ 4720/2005/6ರಲ್ಲಿ ಖರೀದಿ ಮಾಡಲಾಗಿದೆ. ಸಹಕಾರ ಇಲಾಖೆ ನಿಯಮಗಳ ಪ್ರಕಾರ ಇಲಾಖೆಯ ರಿಜಿಸ್ಟರ್ ಅಥವಾ ಕರ್ನಾಟಕ ರಾಜ್ಯಪಾಲ ಹೆಸರಿನಲ್ಲಿ ನೋಂದಣಿಯಾಗಬೇಕು. ಈ ಆಸ್ತಿಯನ್ನು ವಿಶ್ವನಾಥ್ ಪಾಟೀಲ್ ತನ್ನ ಸ್ವಂತ ಹೆಸರಿನಲ್ಲಿ ನೋಂದಾಯಿಸಿಕೊಂಡು ಸರ್ಕಾರಕ್ಕೆ ವಂಚಿಸಿರುತ್ತಾರೆ.